ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು 5 ಕ್ವಶನ್ಸ್ ನೋಡೋಣ. ಡೈಲಿ 5 ಕ್ವಶನ್ಸ್ ನೋಡ್ತಾ ಇರಿ, ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಇರಿ. ಕ್ವಶನ್ಸ್ ಜೊತೆಗೆ ಕ್ವಶನ್ ಆನ್ಸರ್ಸ್ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡೋದು, ಅದನ್ನ ಅನಾಲಿಸಿಸ್ ಮಾಡೋದು, ಅದು ನಿಮ್ಮ ನಾಲೆಜ್ ಅನ್ನ ಗೇನ್ ಮಾಡ್ತದ ಅಥವಾ ಇಂಪ್ರೂವ್ ಮಾಡ್ತದ. ನೆಕ್ಸ್ಟ್ 11ನೇ ಕ್ವಶನ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಫ್ಲೋ ಆಫ್ ಫ್ಲೂಯಿಡ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಇಟ್ಸ್. ಫ್ಲೋ ಆಫ್ ಫ್ಲೂಯಿಡ್ ಎದಕ್ಕೆ ಆಗ್ತದ? ಈಗ ಫ್ಲೂಯಿಡ್ ಹಿಂಗ್ ಹರಿಯಾಕತ್ತದ, ಅವ್ರು ಕೇಳಕತ್ತಾರ, ಅವ್ರು ಎಷ್ಟು ಚಂದ ಕ್ವಶನ್ ಕೇಳ ನೋಡು. ಫ್ಲೋ ಆಗ್ತದಲ್ಲ ಫ್ಲೂಯಿಡ್ ಎದಕ್ಕೆ ಆಗ್ತದ ಅಂತ ಕೇಳ್ಯಾರ. ವಿಸ್ಕಾಸಿಟಿಯಿಂದ ಆಗ್ತದ. ಅರೆ ವಿಸ್ಕಾಸಿಟಿಯಿಂದ ರೆಸಿಸ್ಟೆನ್ಸ್ ಬರ್ತದಣ್ಣ. ವಿಸ್ಕಾಸಿಟಿಯಿಂದ ನಿನ್ಗ ರೆಸಿಸ್ಟೆನ್ಸ್ ಬರ್ತದ, ಫ್ಲೋ ಆಗಂಗಿಲ್ಲ. ಹಂಗಾಗಿ ತೆಗೆದೋಡಿ. ಕಾಂಪ್ರೆಸಿಬಿಲಿಟಿ ಇಲ್ಲ. ಕಾಂಪ್ರೆಸಿಬಿಲಿಟಿ ಐತ್ ಅಂತ ಹೇಳಿ ನೀರ್ ಮೂವ್ ಆಗತೈತನ. ಕಾಂಪ್ರೆಸಿಬಿಲಿಟಿಯಿಂದ ವಾಲ್ಯೂಮ್ ಕಡಿಮೆ ಆಗ್ತದ, ಹಂಗಾಗಿ ಇದು ಬೇಡ. ಸರ್ಫೇಸ್ ಟೆನ್ಷನ್, ಸರ್ಫೇಸ್ ಟೆನ್ಷನ್ ಇದು ಸ್ಟ್ಯಾಟಿಕ್ ಫ್ಲೂಯಿಡ್ ಪ್ರಾಪರ್ಟಿ. ಇದು ಹಿಂಗ ಫ್ಲೂಯಿಡ್ ನಿಂತ್ಕೊಂಡದ, ನಿಂತ ನೀರಿನ ಏನಿದು ಪ್ರಾಪರ್ಟಿ, ಅದು ಲಕ್ಷಣ, ಅದ್ರ ಸಲಗ ಅದು ಬೇಡ. ಫ್ಲೋ ಫ್ಲೂಯಿಡ್ ಅಲ್ಲ ಇದು. ಫ್ಲೋ ಆಗಕತ್ತಿತ್ತು ಅಂದ್ರೆ ಸರ್ಫೇಸ್ ಟೆನ್ಷನ್ ಅನ್ನ ಇಗ್ನೋರ್ ಮಾಡಕ್ ಶುರು ಮಾಡ್ತಾರೆ. ಇರಂಗಿಲ್ಲ ಅಂತಲ್ಲ, ಇರ್ತದ, ಬಟ್ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಡಿಫಾರ್ಮೇಶನ್ ಅಂಡರ್ ಶಿಯರ್ ಸ್ಟ್ರೆಸ್, ಡಿಫಾರ್ಮೇಶನ್ ಅಂಡರ್ ಶಿಯರ್ ಫೋರ್ಸ್. ಓಕೆ, ಡಿಫಾರ್ಮೇಶನ್ ಅಂಡರ್ ಶಿಯರ್ ಫೋರ್ಸ್ ಅಂತ ಹೇಳ್ತಿದಾರ. ಓಕೆ, ಆಗ್ಬೋದಲ್ಲ. ಈಗ ಇವು ಮೂರು ಅಂತೂ 100% ತೆಗೆದಾಕ್ತೀನಿ. ನಿಮ್ಗೆ 2 ಆಪ್ಷನ್ ಹೇಳ್ತೀನಿ, ಇವು ಮೂರು ಅಂತೂ 100% ತೆಗೆದಾಕ್ತೀನಿ. 4ನೇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ನೋಡು, ಡಿಫಾರ್ಮೇಶನ್ ಅಂಡರ್ ಶಿಯರ್ ಫೋರ್ಸ್ ಅಂದ್ರೆ ನೀವೊಂದು ಫ್ಲೂಯಿಡ್ ಇತ್ತು, ಆ ಫ್ಲೂಯಿಡ್ಗೆ ಹಿಂಗ್ ಫೋರ್ಸ್ ಹಾಕ್ತಿದ್ವಿ. ಫೋರ್ಸ್ ಹಾಕಿದ ತಕ್ಷಣ ನೀವು ಲೇಯರ್ ಅವದ್ದು ಅಂತ ತಿಳ್ಕೊಂಡ್ವಿ. ಈ ಹಾಕಿದ ತಕ್ಷಣ ಅದೇನಾಗ್ತದೆ, ಅದು ಫ್ಲೂಯಿಡ್ ಹಿಂಗ ಮೂವ್ ಆಗಿ ಶುರು ಆಗ್ತೈತೆ. ಮೂವ್ ಆತಿಲ್ಲ. ಈಗ ಮೂವ್ ಆದ ತಕ್ಷಣ ಏನಾಗ್ತೈತಿ, ಮುಂದೆ ಜರಿತಾ ಹೋಗ್ತದ, ಮುಂದೆ ಹೋಗ್ತಾ ಹೋಗ್ತದ. ಆ ಫ್ಲೋ ಆಗಕ್ ಶುರು ಆಯ್ತು. ಫ್ಲೋ ಎದಕ್ಕಾಯ್ತು? ಆ ಲೇಯರ್ ನಡ್ಬರ್ಕೆ ಲೇಯರ್ ಮಧ್ಯದಲ್ಲಿ ರೆಸಿಸ್ಟೆನ್ಸ್ ಇಲ್ಲ ಅಥವಾ ಕಡಿಮೆ ಅದ, ಹಂಗಿರೋದ್ರಿಂದ ಅದು ಫ್ಲೋ ಆಗಕ್ ಶುರು ಆಯ್ತು. ಅದಕ್ಕೆ ಅವಾಗ ಕೇಳ್ತದನ್ನ ಫ್ಲೋ ಆಫ್ ಫ್ಲೂಯಿಡ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಅಂತಂದ್ರೆ ಡಿಫಾರ್ಮೇಶನ್ ಅಂಡರ್ ಶಿಯರ್ ಸ್ಟ್ರೆಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್, ದ ಪ್ರೆಷರ್ ಇಂಟೆನ್ಸಿಟಿ ಇನ್ ಕೆಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಎಟ್ ಎನಿ ಪಾಯಿಂಟ್ ಇನ್ ಅ ಲಿಕ್ವಿಡ್ ಈಸ್. ಪ್ರೆಷರ್ ಇಂಟೆನ್ಸಿಟಿ ಬೇಕಂತೆ ಕೆಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಹೇಳ್ಬೇಕಂತ. ಹಂಗಾರೆ ಪ್ರೆಷರ್ ಫಾರ್ಮುಲಾ ಐತೆ ನಮಗೆ, ಹೈಡ್ರೋಸ್ಟಾಟಿಕ್ ಪ್ರೆಷರ್ ರೋ ಜಿ ಹೆಚ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಕೂಡ ರೋ ಜಿ ಹೆಚ್ ಕಾಣವಲ್ತಾಗೈತ. ಬಟ್ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಓದೋಣ. ವೇರ್ ಡಬ್ಲ್ಯೂ ಈಸ್ ದ ಯೂನಿಟ್ ವೇಟ್ ಆಫ್ ಅ ಲಿಕ್ವಿಡ್ ಇನ್ ಕೆಜಿ ಪರ್ ಸೆಂಟಿಮೀಟರ್ ಕ್ಯೂಬ್, ಹೆಚ್ ಇಸ್ ದ ಡೆಪ್ತ್ ಅಂತ ಕೇಳಿದಾರೆ. ಓಕೆ ನೋಡಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ನಾವು ರೋ ಜಿ ಹೆಚ್ ಮಾಡಿದಿ ಅಂತಂದ್ರೆ ಇದು ಆನ್ಸರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಒಳಗೆ ಬರ್ತದ. ನೀ ಬರೀ ರೋ ಇಂಟು ಹೆಚ್ ಮಾಡಿದಿ ಅಂತಂದ್ರೆ ಇದು ಆನ್ಸರ್ ಕೆಜಿ ಪರ್ ಮೀಟರ್ ಸ್ಕ್ವೇರ್ ಒಳಗೆ ಬರ್ತದ. ಅದು ಕೆಜಿ ಪರ್ ಮೀಟರ್ ಸ್ಕ್ವೇರ್, ಅದು ಕೆಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಹಂಗಾರೆ ಇಲ್ಲಿ ಜಿ ಇರಂಗಿಲ್ಲ, ಹಂಗಾರೆ ರೋ ಇಂಟು ಹೆಚ್. ಬಟ್ ರೋ ಬದಲಾಗಿ ಯಾವ ಡಬ್ಲ್ಯೂ ಅಂತ ಇಲ್ಲಿ ಹೇಳಿನಿ ಅಂತ ಹೇಳಕತ್ತೇನೆ. ದೇರ್ ಫೋರ್ ಆಪ್ಷನ್ ಡಬ್ಲ್ಯೂ ಇಂಟು ಹೆಚ್ ಇಸ್ ಕರೆಕ್ಟ್ ಆನ್ಸರ್. ಡಬ್ಲ್ಯೂ ಇಂಟು ಹೆಚ್ ಕರೆಕ್ಟ್ ಆನ್ಸರ್, ರೈಟಾ? ಓಕೆ, ನೆಕ್ಸ್ಟ್, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಐಡಿಯಲ್ ಫ್ಲೂಯಿಡ್ ಈಸ್. ನಾ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬರ್ಸಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಫ್ಲೂಯಿಡ್ ಏನೇನು ಇರ್ತಾವ. ಆಪ್ಷನ್ಸ್ ನೋಡ್ಬೇಡ್ರಿ, ಇಲ್ಲೇ ಬರ್ರಿ. ಅದ್ರದ್ದು ವಿಸ್ಕಾಸಿಟಿ ಏನಿರ್ತೈತಿ, 0 ಇರ್ತದ. ಮತ್ತೆ ಅದ್ರದ್ದು ಕಾಂಪ್ರೆಸಿಬಿಲಿಟಿ ಏನಿರ್ತದ, 0 ಇರ್ತದ. ಸರ್ಫೇಸ್ ಟೆನ್ಷನ್ ನೆಗ್ಲಿಜಿಬಲ್ ಇರ್ತದ ಅಥವಾ 0 ಇರ್ತದ. ಆಮೇಲೆ ಅದು ರಿಯಲಿ ಎಕ್ಸಿಸ್ಟ್ ಆಗಿರಂಗಿಲ್ಲ, ಅದು ಇಮ್ಯಾಜಿನರಿ ಫ್ಲೂಯಿಡ್ ಆಗಿರ್ತದ. ಇವಿಷ್ಟು ಏನಂದ್ರೆ ಇವು ಪ್ರಾಪರ್ಟಿ ಆಫ್ ದ ಐಡಿಯಲ್ ಫ್ಲೂಯಿಡ್ ಅದಾವ. ನೋಡ್ರಿ, ಈಗ ಒನ್ ವಿಚ್ ಸ್ಯಾಟಿಸ್ಫೈಸ್ ಕಂಟಿನ್ಯೂಟಿ ಇಕ್ವೇಶನ್, ಹಂಗೇನಿಲ್ಲ. ಕಂಟಿನ್ಯೂಟಿ ಇಕ್ವೇಶನ್ ರಿಯಲ್ ಫ್ಲೂಯಿಡ್ ಕೂಡ ಸ್ಯಾಟಿಸ್ಫೈ ಮಾಡ್ತಾವೆ. ಆದ್ರಿಂದ ನೀವು ಇದನ್ನ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಐಡಿಯಲ್ ಫ್ಲೂಯಿಡ್ ಅಂತ ಹೇಳಕ್ ಆಗಂಗಿಲ್ಲ. ಒನ್ ವಿಚ್ ಫ್ಲೋಸ್ ವಿತ್ ಲೀಸ್ಟ್ ಫ್ರಿಕ್ಷನ್ ಅಂತ, ಲೀಸ್ಟ್ ಫ್ರಿಕ್ಷನ್ ಅಲ್ಲ ಮರೆಯ, 0 ಫ್ರಿಕ್ಷನ್ ಅಂದಿದ್ದಿ ಅಂದ್ರೆ ನಾನು ಇದನ್ನ ಕನ್ಸಿಡರ್ ಮಾಡ್ತಿದ್ದೆ. ಹಾಗಾಗಿ ಇದನ್ನು ಬಿಡ್ತೀನಿ. ನೆಕ್ಸ್ಟ್, ಒನ್ ವಿಚ್ ಒಬೇಸ್ ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ. ಬೇಡ ಮರೆಯ, ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ ಫಾರ್ಮುಲಾ ಹೇಳ್ತದ ಟೋ ಈಕ್ವಲ್ ಟು ಮ್ಯೂ ಇಂಟು ಡಿ ಯು ಬೈ ಡಿ ವೈ ಅಂತೇಳಿ. ಈ ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ ಒಳಗಡೆ ಮ್ಯೂ ಪ್ರೆಸೆಂಟ್ ಅದ ಅಂದ್ರೆ ವಿಸ್ಕಾಸಿಟಿ ಅದ. ನಾನು ಇಲ್ಲಿ ವಿಸ್ಕಾಸಿಟಿ ಬ್ಯಾಡ್ ಅಂತ ಹೇಳಕತ್ತೀನಿ, ಹಾಗಾಗಿ ಇದು ಬೇಡ. ಫ್ರಿಕ್ಷನ್ ಲೆಸ್ ಅಂಡ್ ಇನ್ಕಾಂಪ್ರೆಸಿಬಲ್, ಹಂಗ ಬಾದಾರಿಗೆ ಅಂತೇಳಿ ಡಿ ಆಪ್ಷನ್ ಅನ್ನ ಟಿಕ್ ಮಾಡ್ಬೋದು. ಅರ್ಧದ? ಓಕೆ, ನೆಕ್ಸ್ಟ್ 14ನೇ ಕ್ವಶನ್ ಅನ್ನ ನೋಡೋಣ. ರೆಕ್ಟಾಂಗ್ಯುಲರ್ ಪ್ಲೇಟ್ ಅದ 1.25 meter by 2.4 meter is immersed in a liquid of a relative density 0.85. ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಒಂದ, ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಒಂದ. ಓಕೆ, ಅಂಡ್ ವಿತ್ ಇಟ್ಸ್ 1.25 meter side horizontal and just at the water surface. If the plane of the plate make an angle 60 degree with the horizontal, the pressure force on the one side of the plate ಎಷ್ಟು ಅಂತ ಕೇಳಿದ್ರೆ. ಓಕೆ, ಇದಕ್ಕೆ ಏನಂತ ನೋಡೋಣ. ಫಸ್ಟ್ ಏನದು ಕ್ವಶನ್ ನೋಡ್ರಿ. ಅದನ್ನ ಕ್ವಶನ್ ಒಳಗಡೆ ಫಸ್ಟ್ ಡೈಮೆನ್ಷನ್ ಹಾಕೊಳ್ರಿ. ಏನದ, ಒಂದು ಲಿಕ್ವಿಡ್ ಸರ್ಫೇಸ್ ಅಂತ ಹಿಂಗೆ ಇರ್ತದ. ಇದು ಲಿಕ್ವಿಡ್ ಸರ್ಫೇಸ್. ನಿನ್ನ ಹತ್ರ ಒಂದು ಪ್ಲೇಟ್ ಐತಿ, ಯಾವ್ದಂದ್ರೆ ಅದು ಪ್ಲೇಟ್ ಹಿಂಗದ. ಆ ಪ್ಲೇಟ್ ಅದ ಡೈಮೆನ್ಷನ್ ಹೇಳಿದ್ರ ಈ ಕಡೆ 1.25 ಮೀಟರ್ ಅಂತೆ, ಈ ಕಡೆಗೆ 2.4 ಮೀಟರ್ ಅಂತೆ. ಬಟ್ ಈ ಪ್ಲೇಟ್ ಹಿಂಗ್ ವರ್ಟಿಕಲಿ ಒಳಗೆ ಹಾಕಿಲ್ಲ. ಅದನ್ನೇನ್ ಮಾಡ್ರಿ ಅವರು ಇನ್ಕ್ಲೈನ್ಲಿ ಹಾಕಿದ್ರೆ ಅಂದ್ರೆ ಹಿಂಗೆ ಇನ್ಕ್ಲೈನ್ಲಿ ಅದ. ಬಟ್ ಇನ್ಕ್ಲೈನ್ಲಿ ಅದ, ನಾ ಹಿಂಗೇನೋ ತೋರಿಸಿದೆ. ಬಟ್ ಅವ್ರು ಏನ್ ಹೇಳಕತ್ತಾರೆ ಅಂದ್ರೆ ಇನ್ನೊಂದು ಈ 1.25 ಮೀಟರ್ ಎಡ್ಜ್ ಏನೈತಿಲ್ಲ ಅದು ನೀರಿಗೆ ಅಂಟ್ಕೊಂಡದ ಅಂತ. ಹಂಗಾರೆ ಈ ಡಯಾಗ್ರಾಮ್ ಬೇಡ. ಹಾಗಾದ್ರೆ ಈ ಡಯಾಗ್ರಾಮ್ ತೋರಿಸಿ. ಓಕೆ, ಇದು ಸೈಡ್ ವ್ಯೂ ಅಪ್ಪ. ಸೈಡ್ ವ್ಯೂ ಬರೀ ಲೈನ್ ಕಂಡಂಗೆ ಕಾಣ್ತದ. ನೀ ಕರೆಕ್ಟ್ ಆಗಿ ಹಾಕ್ಬೇಕಿತ್ತು ಅಂತಂದ್ರೆ ಇದು ಹೆಂಗ್ ಕಾಣ್ಬೋದು, ನೀರ್ ಅಂತ ತಿಳ್ಕೊ. ಇದು ನೀರಿದು ಕರೆಕ್ಟಾ.
ಹಿಂಗೆ ಹಿಂಗೆ ನೀರು ಹೊಂಟದ 3 ಡೈಮೆನ್ಷನಲ್ ನೀರು ಹೊಂಟದ ಅಂತ ತಿಳ್ಕೊ. ಅವಾಗ ನೀ ಪ್ಲೇಟ್ ಹಿಂಗೆ ತೋರಿಸ್ತಿ. ಓಕೆನಾ? ಇದೇನಿದು ಪ್ಲೇಟ್ ಹಿಂಗ ಇದು 1.25 ಮೀಟರ್, ಇದು 2.4 ಮೀಟರ್ ಹಿಂಗ ಪ್ಲೇಟ್ ಅದ. ಅದಕ್ಕೆ ನಾನು ಡೈರೆಕ್ಟ್ಲಿ ಏನು ತೋರಿಸಿದೆ, ಹಿಂಗೆ ತೋರಿಸಿದೆ. ದಿಸ್ ಇಸ್ ಯುವರ್ ಪ್ಲೇಟ್. ಈ ಪ್ಲೇಟ್ ಎಷ್ಟು ಡಿಗ್ರಿ ಅದ? 60 ಡಿಗ್ರಿ ವಿತ್ ಹಾರಿಜಾಂಟಲ್ ಅದ. 60 ಡಿಗ್ರಿ ವಿತ್ ಹಾರಿಜಾಂಟಲ್ ಅದ. ಹಾಗಾದ್ರೆ ಇದ್ರದ್ದು ಲೆಂತ್ ಎಷ್ಟದ ಇಲ್ಲಿಂದ ಇಲ್ಲಿಗೆ? 2.4 ಮೀಟರ್ ಅದ. 2.4 ಮೀಟರ್ ಅದ. ಓಕೆ, ಏನ್ ಕೇಳ್ಯಾರ ಅವ್ರು ನಮಗ? ದ ಹಾರಿಜಾಂಟಲ್ ಅಥವಾ ದ ಪ್ರೆಷರ್ ಫೋರ್ಸ್ ಆನ್ ಒನ್ ಸೈಡ್ ಅಂತ ಕೇಳ್ತಾರೆ. ಒನ್ ಸೈಡ್ ಪ್ರೆಷರ್ ಫೋರ್ಸ್ ಎಷ್ಟು? ಪ್ರೆಷರ್ ಫೋರ್ಸ್ ಫಾರ್ಮುಲಾ ಏನ್ ಹೇಳು? ರೋ ಜಿ ಎಚ್ ಬಾರ್ ಎ. ಪ್ರೆಷರ್ ಇಸ್ ಈಕ್ವಲ್ ಟು ರೋ ಜಿ ಎಚ್ ಬಾರ್ ಎ. ರೋ ಜಿ ಎಚ್ ತನಕ ಗೊತ್ತಿತ್ತು ನಮಗೆ, ಬಟ್ ಇದು ಸರ್ಫೇಸ್ ಇರೋದ್ರಿಂದ ರೋ ಜಿ ಎಚ್ ಬಾರ್ ಎ. ರೋ ಎಷ್ಟೈತಪ್ಪ? 1000. ಜಿ ಎಷ್ಟದ? 9.81. ಹೆಚ್ ಬಾರ್ ಎಷ್ಟದ? ಹೆಚ್ ಬಾರ್ ಅಂದ್ರೆ ಏನ್ ಗೊತ್ತೇನು? ಸಿ ಜಿ ಆಫ್ ದ ಪ್ಲೇಟ್. ಇಲ್ಲಿಗೆ ಇದೇನಿದು ಸಿ ಜಿ ಆಫ್ ದ ಪ್ಲೇಟ್, ಇದಕ್ಕೆ ಹೆಚ್ ಬಾರ್ ಅಂತ ಕರೀತಾರೆ. ಇದು ಎಷ್ಟಿರ್ತದಪ್ಪ ಅಂತಂದ್ರೆ ಇದು 2.4 ಐತಿ, ಬಟ್ ಎಷ್ಟಿರ್ತದೆ ಇದು? 1.1 ಬರಂಗಿಲ್ಲ. ಇಲ್ಲಿ ಒಂದು ಆಂಗಲ್ ತಗೊಳ್ಬೇಕು. ಆಂಗಲ್ ತಗೊಂಡ್ಬೇಕಾದ್ರೆ ನೀವು ಹೇಳ್ಬೇಕಾಗ್ತದೆ. ಅರ್ಥ? ಯಾರು ಹೇಳ್ತೀರಿ ಇದನ್ನ? ಇದನ್ನ ಸ್ಮಾಲ್ ಒಂದು ಟ್ರಯಾಂಗಲ್ ತಗೊಳ್ರಿ ಹಿಂಗ. ಇದು 1.2 ಮೀಟರ್. ಇದು ಇದೆಷ್ಟಿದು? 1.2 ಮೀಟರ್. ಹಾಗಾದ್ರೆ ಇದು ಎಷ್ಟಾಗ್ತದ? ಇದು 60 ಡಿಗ್ರಿ ಇತ್ತಂದ್ರೆ ಬರ್ಕೊಡ್ರಿ. ಇದನ್ನ ಎಕ್ಸ್ ಅಂತ ತಗೋ. ಸೈನ್ ಥೀಟಾ ಬರೋಣ. ಸೈನ್ 60 ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. therefore x equal to 1.2 sin 60. ಇದೆಷ್ಟಾಯ್ತು ಎಚ್ ಬಾರು? ದಿಸ್ ಇಸ್ ಯುವರ್ ಎಕ್ಸ್ ಅಂದ್ರೆ ಒಂದ, ಎಚ್ ಬಾರ್ ಅಂದ್ರೆ ಒಂದ. therefore this is 1.2 sin 60 ಇಂಟು ಏರಿಯಾ ಎಷ್ಟು? 1.5 ಮೀಟರ್ ಬೈ 1.25 ಇಂಟು 2.4. ಎಷ್ಟಾಯ್ತು ನೋಡಿ ಟೋಟಲ್ ಆನ್ಸರ್? ಟೋಟಲ್ ಆನ್ಸರ್ ಎಷ್ಟು ಬರ್ತಂದ್ರೆ 26 ಕಿಲೋ ನ್ಯೂಟನ್. 26 ಕಿಲೋ ನ್ಯೂಟನ್ ಅಪ್ರಾಕ್ಸಿಮೇಟ್ಲಿ ಹಾಕ್ಬೋದು. ಆಪ್ಷನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೈತಪ್ಪ ಆನ್ಸರ್? ಓಕೆ, ವೆರಿ ಗುಡ್. ದಿಸ್ ಇಸ್ ಯುವರ್ 26 ಕಿಲೋ ನ್ಯೂಟನ್. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ವೇಟ್ ಆಫ್ ಅ ಲಿಕ್ವಿಡ್. ಸ್ಪೆಸಿಫಿಕ್ ವೇಟ್ ಅಂತ, ಸ್ಪೆಸಿಫಿಕ್ ವೇಟ್ ಅಂದ್ರೆ ಗಾಮಾ. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ವೇಟ್ ಆಫ್ ಅ ಲಿಕ್ವಿಡ್ ಟು ದ ಸ್ಪೆಸಿಫಿಕ್ ವೇಟ್ ಆಫ್ ದ ಪ್ಯೂರ್ ವಾಟರ್ ಅಂದ್ರೆ ಲಿಕ್ವಿಡ್ ಅಥವಾ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಪ್ಯೂರ್ ವಾಟರ್. ಇವೆರಡರದ್ದು ರೇಷಿಯೋ ತಗೊಂಡ್ರೆ ಅಟ್ ಅ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಇಸ್ ಕಾಲ್ಡ್. ಇದಕ್ಕೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತ. ಹೌದಾ? ನನಗೆ ಗೊತ್ತದ ಇದು. ಈಗ ಆಪ್ಷನ್ಸ್ ಓದೋಣ. ಕಾಂಪ್ರೆಸಿಬಿಲಿಟಿ ತಪ್ಪು, ಸರ್ಫೇಸ್ ಟೆನ್ಷನ್ ತಪ್ಪು, ಡೆನ್ಸಿಟಿ ಆಫ್ ದ ಲಿಕ್ವಿಡ್ ತಪ್ಪು, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಲಿಕ್ವಿಡ್ ಕರೆಕ್ಟ್ ಆನ್ಸರ್. ಓಕೆನಾ? 5 ಕ್ವಶನ್ಸ್ ಮಾಡಿದ್ವಿ. ಎವ್ರಿಡೇ 5 ಕ್ವಶನ್ಸ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದೀವಿ. ದೇರ್ಫೋರ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ 5 ಕ್ವಶನ್ಸ್ ಮಾಡಿದ್ವಿ. ಈ ರೀತಿ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ರಿ. ಥ್ಯಾಂಕ್ ಯು ವೆರಿ ಮಚ್.